ಮಾ ಅಮ್ಮ ಒಂದ್ ಲೋಟ ಕಾಫಿ ಕೊಡಮ್ಮ, ತುಂಬಾ ತಲೆನೋವ್ತಾ ಇದೆ, ಸಿಕ್ಕಾಪಟ್ಟೆ ತಲೆನೋವ್ತಿದೆ. ಅಂಕಿತಾ ಅಜ್ಜಿಗೆ ಹೇಳಮ್ಮ ಒಂದ್ ಲೋಟ ಕಾಫಿ ಕೊಡಕ್ಕೆ. ಇದೇನಿದೆ ಸಲಿ ಕರೆದ್ರು ನಮ್ಮಮ್ಮ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಅಪ್ಪಾ ಸ್ವಾಮಿ, ಸಿಕ್ಕಾಪಟ್ಟೆ ತಲೆನೋವ್ತಾ ಇದೆ. ಏನ್ ಮಾಡ್ತಿದ್ಯಮ್ಮ? ಅಸ್ಸಲಿ ಕರೆದ್ರು ರೆಸ್ಪಾನ್ಸ್ ಮಾಡಿ ತಲೆನೋವ್ತಿದೆ. ಕಾಫಿ ಕೊಡಮ್ಮ. ಸೀರೆ ನೋಡ್ತಾ ಇದ್ದೆ, ಮದರ್ಸಿಗೆ ಒಂದು ಕೊಡ್ಸೆ. ಏನ್ ಸೀರೆನಮ್ಮ ಅದು? ಎಲ್ಲಿ? ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಇಷ್ಟ ಆಯ್ತು? ಎಲ್ಲಮ್ಮ ದುಡ್ಡೆಲ್ಲ ಐತಮ್ಮ, ದುಡ್ಡೇ ಇಲ್ಲ ನನ್ನ ಹತ್ರ. ನೋಡೋಣ ಬಿಡಮ್ಮ, ಕೊಡಿಸ್ತೀನಿ ಒಂದ್ಸಲಿ. ಯಾವಾಗದು ದುಡ್ಡಿಲ್ಲ ಏನಿಲ್ಲ. ಕಾಫಿ ಕಾಫಿ ಕೊಡಮ್ಮ, ಸಿಕ್ಕಾಪಟ್ಟೆ ತಲೆನೋವ್ತೈತೆ. ಪಾಪ ನಮ್ಮಮ್ಮ ಯಾವತ್ತೂ ಸೀರೆ ಕೇಳ್ದಿರು, ಫಸ್ಟ್ ಟೈಮ್ ಸೀರೆ ಕೇಳ್ತಿದಾರಲ್ಲ, ಏನ್ ಮಾಡೋದು? ದುಡ್ಡೇ ಇಲ್ವಲ್ಲ. ಅಂಕಿತ ಏನ್ ಮಾಡೋದು ಅಂಕಿತ? ಪಾಪ ಅಜ್ಜಿ ಸೀರೆ ಕೇಳ್ತೈತೆ, ನನ್ನ ಹತ್ರ ಅಮೌಂಟ್ ಬೇರೆ ಇಲ್ಲ. ಪಾಪ ಮಮ್ಮಿ ಕೊಡ್ಸು, ಅಜ್ಜಿ ಫಸ್ಟ್ ಟೈಮ್ ಕೇಳಿದೆ. ಸೊ ನೋಡೋಣ. ಪಾಪ ನಮ್ಮಮ್ಮ ಯಾವತ್ತೂ ಕೇಳ್ದೆ ಇರೋರು, ಫಸ್ಟ್ ಟೈಮ್ ಸೀರೆ ಕೇಳ್ತಾ ಇದಾರೆ. ಸೊ ಇವ್ರ ಪೇಜಲ್ಲಿ ನಾನು ನೋಡ್ತಾ ಇದ್ದೀನಿ ಎಷ್ಟೆಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಆಯ್ತು, ತರ್ಸೇ ಬಿಡೋಣ ನಮ್ಮಮ್ಮಗೋಸ್ಕರ. ಸೊ ಸರ್ಪ್ರೈಸ್ ಆಗಿ ಇವಾಗ ಇವ್ರಿಗೆ ಕಾಲ್ ಮಾಡಿ ನಾನು ಇವ್ರ ಹತ್ರ ಸ್ಯಾರಿ ತರಿಸ್ತೀನಿ. ಇವ್ರ ಪೇಜ್ ಬಂದು ಧನ್ವಂತ್ರಿ ಕಲೆಕ್ಷನ್. ಸೊ ಇವ್ರ ಪೇಜಲ್ಲಿ ನೋಡ್ತಾ ಇದ್ರೆ ನನಗೆ ತುಂಬಾ ಇಷ್ಟ ಆಗ್ತಿದೆ, ಅಷ್ಟೊಂದು ಒಳ್ಳೊಳ್ಳೆ ಸ್ಯಾರಿಗಳಿದೆ. ಸೊ ನಮ್ಮಮ್ಮ ಇವ್ರ ಪೇಜಲ್ಲಿ ಸೀರೆ ಇಷ್ಟಪಟ್ಟಿರೋದ್ರಲ್ಲಿ ಮೋಸನೇ ಇಲ್ಲ ಬಿಡಿ, ಅಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಸರಿ ಆಯ್ತು, ನಮ್ಮಮ್ಮಗೋಸ್ಕರ ಈಗ ಸ್ಯಾರಿ ತರಿಸ್ತೀನಿ. ಸೊ ನೋಡಿ, ಪಾಪ ನಮ್ಮಮ್ಮ ಫೈನಲಿ ನಮ್ಮಮ್ಮ ಆಸೆ ಪಟ್ಟದಂಗೆ ಈ ಸ್ಯಾರಿ ತರಿಸಿದೀನಿ. ಆಕ್ಚುಲಿ ನಮ್ಮಮ್ಮ ಈ ಸೀರೆನೇ ನೋಡ್ಬಿಟ್ಟು ನನ್ಗೆ ಈ ಸೀರೆ ಇಷ್ಟ ಆಯ್ತು ಕೊಡ್ಸು ಅಂತ ಹೇಳಿದ್ರು. ಯಾಕೋ ಗೊತ್ತಿಲ್ಲ, ನನ್ಗೆ ತುಂಬಾ ಬೇಜಾರಾಯ್ತು. ಇನ್ನ ಒಂದ್ ಏನಪ್ಪಾ ಅಂತಂದ್ರೆ, ನಾನು ಇವ್ರ ಪೇಜ್ ಓಪನ್ ಮಾಡ್ತಿದ್ದಂಗೆ ನೋಡ್ತಾ ಇದ್ದೀನಿ ಮದರ್ಸ್ ಡೇಗೆ ತುಂಬಾ ಆಫರ್ಸ್ ಗಳಿದೆ. ಸೊ ಇವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ. ನಾನು ಒಳ್ಳೆ ಸೀರೆ ತರಿಸಿದೀನಿ. ಆಮೇಲೆ ಇವ್ರ ಪೇಜ್ ನೋಡ್ತಿದ್ದಂಗೆ ನನಗೂ ತುಂಬಾ ಇಷ್ಟ ಆಯ್ತು. ನಾನು ನಮ್ಮಮ್ಮ ಒಂದೇ ತರ ಸ್ಯಾರಿ ಹಾಕೋಬಾರ್ದು ಅಂತೇಳಿ ಪ್ಲಾನ್ ಮಾಡಿ, ಸೊ ನನಗೊಂದು ನಮ್ಮಮ್ಮಗೊಂದು ಸ್ಯಾರಿ ತರಿಸಿದೀನಿ. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿ ನೋಡ್ತಿದ್ರೇನೆ ಖುಷಿ ಆಗ್ತಿದೆ. ನಾನು ಅದೇ ಶಾಕ್ ಆಗೋಯ್ತು, ಇದೇನಪ್ಪ ನಮ್ಮಮ್ಮ ಯಾವತ್ತೂ ನನ್ನನ್ನ ಇದೇ ತರ ಸೀರೆ ಬೇಕು, ನನ್ಗಿದೇ ಬೇಕು ಅಂತ ಫಸ್ಟ್ ಟೈಮ್ ನಮ್ಮಮ್ಮ ಕೇಳ್ತಿದ್ದಂಗೆ ಏನೋ ಒಂಥರ ನಂಗೆ ಫೀಲ್ ಆಯ್ತು. ಸೊ ಅದಕ್ಕೆ ನಮ್ಮಮ್ಮ ಆಸೆ ಪಟ್ಟಂಗೆ ಸ್ಯಾರಿ ತರಿಸಿದೀನಿ. ಸೊ ಇವ್ರ ಪೇಜಲ್ಲಿ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ನೀವು ಒಂದ್ಸಲಿ ಹೋಗಿ ವಿಸಿಟ್ ಮಾಡಿ. ಮತ್ತೆ ಇನ್ನ ಒಂದ್ ಏನಪ್ಪಾ ಅಂತಂದ್ರೆ, ನಾನು ಇವ್ರಿಗೆ ಕಾಲ್ ಮಾಡಿ ನಂಗೆ ಈ ತರ ಸ್ಯಾರಿ ಬೇಕು ಕಳ್ಸಿಕೊಡಿ ಅಂದಿದ ತಕ್ಷಣ ಇಮಿಡಿಯೇಟ್ ನಾನು ಪೋರ್ಟರ್ ಮಾಡಿಸ್ಕೊಂಡೆ. ಕೊರಿಯರ್ ಅಲ್ಲಿ ಅದೇ ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತೇಳಿ ಸೊ ನಾನು ಪೋರ್ಟರ್ ಮಾಡಿಸ್ಕೊಂಡೆ. ಇವ್ರ ಹತ್ರ ಮದರ್ಸ್ ಡೇಗೆ ತುಂಬಾ ಒಳ್ಳೊಳ್ಳೆ ಆಫರ್ ನಡೀತಿದೆ. ಸೊ ನೀವು ನಿಮ್ಮ ಅಮ್ಮಂದಿರಿಗೆ ಏನಾದ್ರು ಸ್ಯಾರಿ ತಗೊಳಂಗಿದ್ರೆ ಅದ್ರಲ್ಲೂ ಕೂಡ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ಮಿಸ್ ಮಾಡ್ಕೊಂಡು ಇವ್ರ ಪೇಜ್ ಒಂದ್ಸಲಿ ವಿಸಿಟ್ ಮಾಡಿ. ಇವ್ರ ಪೇಜ್ ಬಂದು ಧನ್ವಂತಿ ಕಲೆಕ್ಷನ್ ಅಂತೇಳಿ. ಸೊ ನಾನು ಇವ್ರನ್ನ ಕೊಲಾಬ್ ಮಾಡಿರ್ತೀನಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಸೊ ನೀವು ಪೋರ್ಟರ್ ಅಲ್ಲಾದ್ರೂ ಕಳ್ಸ್ಕೋಬಹುದು, ಕೊರಿಯರ್ ಅಲ್ಲಾದ್ರೂ ಕಳ್ಸ್ಕೋಬಹುದು. ಪೋರ್ಟರ್ ಚಾರ್ಜ್ ನೀವೇ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಸೊ ಪೋರ್ಟರ್ ಚಾರ್ಜ್ ಅವ್ರು ಪೇ ಮಾಡಲ್ಲ. ಇವ್ರ ಹತ್ರ ಆನ್ಲೈನ್ ಆಫ್ಲೈನ್ ಎರಡೂ ಸಹ ಇದೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ನನ್ನ ಐಡಿ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ನಿಮ್ಗೆ ಲೊಕೇಶನ್ ಸಹ ಕಳಿಸ್ತಾರೆ. ನೀವು ಮನೇಲಿ ಹೋಗಿ ತಗೊಳ್ಳೋ ಆಗಿದ್ರು ತಗೋಬಹುದು, ಇಲ್ಲ ನಾನು ಆನ್ಲೈನ್ ಅಲ್ಲೇ ಶಾಪ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನನಗಂತೂ ಈ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಆಲ್ಮೋಸ್ಟ್ ನಾನು ಬ್ಲಾಕ್ ತುಂಬಾ ಲೈಕ್ ಮಾಡ್ತೀನಲ್ವಾ. ಸೊ ಬ್ಲೌಸ್ ಬಂದು ಈ ತರ ಬಂದಿದೆ. ಬ್ಲೌಸ್ ತುಂಬಾ ಚೆನ್ನಾಗಿದೆ. ಹೆಂಗ್ ಬೇಕಾದ್ರೂ ನಾವು ಇದನ್ನ ಸ್ಟಿಚ್ ಮಾಡಿಸ್ಬೋದು. ಸೆರಗು ಅಷ್ಟೇ ಇದಕ್ಕೆ ನೋಡಿ, ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ. ಒಂದ್ ಮದ್ವೆಗೆ ಉಟ್ಕೊಂಡೋಗೋ ತರ ಇದೆ. ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಆದಷ್ಟು ಬೇಗ ಅವ್ರ ಪೇಜ್ ನ ಒಂದ್ಸಲಿ ವಿಸಿಟ್ ಮಾಡಿ. ಮದರ್ಸ್ ಡೇಗೆ ಇರೋ ಆಫರ್ಸ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.